ಎಲ್ರಿಗೂ ನಮಸ್ಕಾರ. ನಾನು BM ಹನೀಫ್, ನನ್ನ ಜೊತೆಗೆ BM ಬಶೀರ್ ಇದ್ದಾರೆ. ಈ ಕೃತಿಯನ್ನು ಬರೆದವರು ಅಗ್ನಿಪಥ ಅನ್ನುವಂತಹ ಕಾದಂಬರಿ. ಯುದ್ಧ ಅನ್ನುವ ಹೆಸರಲ್ಲಿ ವಾರ್ತಾಭಾರತಿನಲ್ಲಿ ಇದು ಧಾರಾವಾಹಿಯಾಗಿ ಪ್ರಕಟ ಆಗಿತ್ತು. ಅಗ್ನಿಪಥ ಅನ್ನೋ ಹೆಸರಿನಲ್ಲಿ ಪುಸ್ತಕ ಹೊರಗೆ ಬಂದಿದೆ. ನನ್ನ ಜೊತೆಗೆ ರಾಜಾರಾಮ್ ತಲ್ಲೂರು ಅವರು ಕೂಡ ಇದ್ದಾರೆ. ತಲ್ಲೂರು ಅವರು ಕಾಲಮಿಸ್ಟು, ಬಶೀರ್ ಅವರು ವಾರ್ತಾಭಾರತಿನಲ್ಲಿ ಸುದ್ದಿ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದರ್ಥದಲ್ಲಿ ನಾವು 3 ಮಂದಿ ಪತ್ರಕರ್ತರೇ ವೇದಿಕೆ ಮೇಲೆ ಕೂತಿದ್ದೀವಿ ಅಂತೇಳಿ ಅನ್ನಿಸ್ತಾ ಇದೆ. ನಾನು ಪ್ರಜಾವಾಣಿನಲ್ಲಿ 34 ವರ್ಷ ಕೆಲಸ ಮಾಡಿ ಇತ್ತೀಚೆಗೆ ನಿವೃತ್ತನಾಗಿದ್ದೀನಿ. ಈ ಅಗ್ನಿಪಥ ಕಾದಂಬರಿಯ ಪೂರ್ತಿ ಕಥೆಯನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಹೇಳೋದು ಇಲ್ಲ. ಈ ಕಾದಂಬರಿ ದೇಶಭಕ್ತಿ ಮತ್ತು ದೇಶ ಪ್ರೇಮ ಇದೆರಡಿನ ನಡುವಿನ ವ್ಯತ್ಯಾಸವನ್ನು ನಮಗೆ ತೋರಿಸ್ಕೊಡ್ತಾ ಹೋಗುತ್ತೆ ಪಾತ್ರಗಳ ಮೂಲಕ. ದೇಶಭಕ್ತಿ ಅಂದರೆ ಯಾವುದು, ದೇಶ ಪ್ರೇಮ ಅಂದರೆ ಯಾವುದು ಅನ್ನುವಂಥದ್ದು, ಅದರ ನಡುವೆ ಅಗಾಧ ವ್ಯತ್ಯಾಸ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗುತ್ತೆ. ವಾಸ್ತವವಾಗಿ ಇದು ಒಬ್ಬ ಸೈನಿಕನ ಕತೆ. ಪಪ್ಪು ಅಂತ, ಪ್ರತಾಪ ಸಿಂಹ ಅಂತ ಅವನ ಹೆಸರು. ಪಪ್ಪು ಅಂತ ಎಲ್ಲರೂ ಪ್ರೀತಿಯಿಂದ ಕರೀತಾರೆ. ಕಾದಂಬರಿನಲ್ಲೂ ಕೊನೆಯವರೆಗೆ ಪಪ್ಪು ಅನ್ನೋ ಹೆಸರೇ ಬರುತ್ತೆ. ಈ ಪ್ರತಾಪ ಸಿಂಹ ಕ್ಲಾಸ್ಮೇಟ್ ಒಬ್ಬಳ ಜೊತೆಗೆ ಅವನಿಗೆ ಪ್ರೀತಿ ಆಗುತ್ತೆ. ಜಾನು ಅಂತ, ಜಾನಕಿ ಅಂತ ಅವರ ಹೆಸರು. ಆ ಜಾನಕಿಯ ಮೇಲಿನ ಈ ಪಪ್ಪುವಿನ ಪ್ರೀತಿ ಕೊನೆಯ ತನಕ ಇದರಲ್ಲಿ ಅಂತರ್ಪ್ರವಾಹವಾಗಿ ಹರಿತಾ ಇರುತ್ತೆ. ಯುದ್ಧ ಯಾವುದಕ್ಕಾಗಿ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ಕಬೀರ್ ಅನ್ನುವಂಥ ಒಂದು ಪಾತ್ರ ಬರುತ್ತೆ. ಪಪ್ಪುವಿನ ಕ್ಲಾಸ್ಮೇಟ್ ಆಗಿದ್ದ ಕಬೀರ್, ಅವನು ಬೇರೆ ಧರ್ಮದವನು ಅನ್ನೋ ಕಾರಣಕ್ಕಾಗಿ ಪಪ್ಪು ನಿಧಾನವಾಗಿ ಅವನಿಂದ ದೂರ ಸರಿತಾನೆ. ಆಮೇಲೆ ಜಾನಕಿಗೆ ವಾಸ್ತವವಾಗಿ ಪಪ್ಪು ಜಾನಕಿಯನ್ನು ಪ್ರೀತಿಸ್ತಾ ಇರ್ತಾನೆ. ಆ ಪ್ರೀತಿಯನ್ನು ಹೇಳಲಿಕ್ಕಾಗೋದಿಲ್ಲ. ಬಹಳ ಸುಂದರವಾದಂತಹ ಒಂದು ಪ್ರೇಮ ಪತ್ರ ಆರಂಭದಲ್ಲಿ ಬರುತ್ತೆ. ಒಂದೇ ಪ್ಯಾರಾಗ್ರಾಫ್ ಇದ್ದೊಂದು ಪ್ರೇಮ ಪತ್ರ. ಬಶೀರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಆ ಪ್ರೇಮ ಪತ್ರ ಕೊನೆಯವರೆಗೆ ಕಾದಂಬರಿನಲ್ಲಿರುತ್ತೆ. ಆ ಪ್ರೇಮಿಗೆ ಕೊಡಲಿಕ್ಕಾಗೋದಿಲ್ಲ ಆ ಪ್ರೇಮ ಪತ್ರವನ್ನು ಕೊನೆಗೂ. ಅದು ಬಹಳ ಈ ಇಡೀ ಕಾದಂಬರಿಯ ಒಂದು ನಾವೇನು ಪ್ರತಿಮೆಗಳು ಅಂತೇಳಿ ಹೇಳ್ತೀವಲ್ಲ, ಆ ಥರದ್ದು ಒಂದು 2-3 ಪ್ರತಿಮೆಗಳು ಇಲ್ಲಿ ನಮ್ಮನ್ನು ಮತ್ತೆ ಮತ್ತೆ ಕಾಡುತ್ತೆ. ಒಂದು ಮುಸ್ತಫಾ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಬರುತ್ತೆ. ಇನ್ನೊಬ್ಬ ವಿದ್ಯಾರ್ಥಿ. ಈ ಮುಸ್ತಫಾ ಅನ್ನುವ ವಿದ್ಯಾರ್ಥಿಯ ವ್ಯಕ್ತಿತ್ವ ಈ ಜಾನಕಿಯನ್ನು ಬಹಳ ಸೆಳೀತಾ ಇರ್ತದೆ. ಭಾಳ ಪ್ರತಿಭಾವಂತ ಅವನು. ಜಾನಕಿಯ ತಂದೆ ಸಂಘ ಪರಿವಾರದ ಭಾಳ ಮುಖ್ಯಸ್ಥರವರು. ಅವರು ಈ ಪ್ರತಾಪ್ ಸಿಂಹ ಅನ್ನುವಂಥ ಹೆಸರನ್ನು ಅವರೇ ಇಟ್ಟಿರ್ತಾರೆ. ರಾಣಾ ಪ್ರತಾಪ್ ಸಿಂಹ ತರಹ ನೀನು ದೇಶಭಕ್ತಿಯಿಂದ ಒಡಗೂಡಿ ವೈರಿಗಳ ಜೊತೆಗೆ ಯುದ್ಧ ಮಾಡಿ ಜಯಶೀಲನಾಗಬೇಕು ಅಂತ ಆಶೀರ್ವಾದ ಮಾಡ್ತಾರೆ ಪಪ್ಪುಗೆ. ಅದಕ್ಕೆ ಅವನಿಗೆ ಪ್ರತಾಪ ಸಿಂಹ ಅಂತ ಹೆಸರಿಟ್ಟು ಅವನ್ನ, ಈ ಪ್ರತಾಪ ಸಿಂಹನಿಗೆ ಯುದ್ಧ ಯಾವ ಗೀಳಾಗ್ತದೆ ಅಂತ ಹೇಳಿದರೆ ಈ ದೇಶಭಕ್ತಿಯ ಪಾಠವನ್ನು ಕೇಳಿ ಕೇಳಿ ಕೊನೆಗೆ ಅವನು ಸೈನಿಕನಲ್ಲದೆ ಇನ್ನೇನು ಆಗೋದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೆ ತಕ್ಕ ಹಾಗೆ ಜಾನಕಿ ಕೂಡ ಮಾತಾಡುವಾಗ ಒಂದು ಮಾತು ಹೇಳ್ತಾಳೆ, ನಾನು ಸೈನಿಕನಲ್ಲದೆ ಇನ್ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವನು ಅವಳ ಸಲುವಾಗಿ ಸೈನಿಕ ಆಗ್ತಾನೆ. ಆದರೆ ಕೊನೆಗೆ ಈ ಸೈನಿಕರ ಒಂದು ಜೀವನ ಯಾವ ಥರ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇನ್ನೊಬ್ಬ ಒಂದು ಶವ ಬರುತ್ತೆ ಊರಿಗೆ. ವೆಂಕಟ ಅನ್ನುವಂಥ ಒಬ್ಬ ಸೈನಿಕ ಅಂದು ಅವನು ಶವವಾಗಿ ಬರ್ತಾನೆ. ಅವನ ಸಾವು ಹೇಗೆ ಆಯಿತು ಅನ್ನೋದು ಕಾದಂಬರಿಯ ಜೊತೆಗೆ ಬಿಚ್ಕೊಳ್ತಾ ಹೋಗುತ್ತೆ. ಸೊ ಇಡೀ ಕಾದಂಬರಿ ಕರಾವಳಿಯ ದಕ್ಷಿಣ ಕನ್ನಡದ ಸಾಮಾಜಿಕ ರಾಜಕೀಯ ಬದುಕಿನ ಹಿನ್ನೆಲೆಯಲ್ಲಿ ಬಿಚ್ಚಿಕೊಳ್ತಾ ಹೋಗುತ್ತೆ. ಪ್ರೇಮ ಕಥೆ ಅಂತ ಹೇಳಿ ಇದನ್ನು ಭಾಳ ಸುಲಭವಾಗಿ ಹೇಳ್ಬೋದು. ಆದರೆ ಇದು ಯುದ್ಧಕ್ಕೆ ಸಂಬಂಧಿಸಿದ್ದು. ಯುದ್ಧ ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನು ನಾವು ಯೋಚನೆ ಮಾಡೋದಕ್ಕೆ ಹಚ್ಚಿದ್ದೇ ಇರಲಿ. ನಾನೀಗ ನಮ್ಮ ಲೇಖಕರನ್ನು ಮಾತಾಡಿಸ್ತೀನಿ. ಯಾಕೆಂತ ಹೇಳಿದ್ರೆ ನಮಗೆ ಭಾಳ ಸಮಯ ಇರುವುದರೊಳಗಡೆ ನಾವು ನಮ್ಮ ಮಾತುಕತೆಯನ್ನು ಮುಗಿಸ್ಬೇಕಾಗುತ್ತೆ. ನಾವು ನಮ್ಮ ಜೊತೆಗಿರುವಂತಹ ಬಶೀರ್ ಅವರಿಗೆ ನಾನು ನನ್ನ ಮೊದಲ ಪ್ರಶ್ನೆಯನ್ನು ಕೇಳ್ತೀನಿ. ನಾನು ಬಶೀರ್, ಪತ್ರಕರ್ತರಾಗಿ ನೀವು 2 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. ಈ ಕಾದಂಬರಿಯನ್ನು ಬರೀಬೇಕು ಅಂತ ಹೇಳಿಬಿಟ್ಟು ನಿಮಗೆ ಪ್ರೇರಣೆ ಯಾಕೆ ಬಂತು? ಮತ್ತು ನೀವು ಪತ್ರಕರ್ತನಾಗಿ ಬರೀಲಿಕ್ಕೆ ಆಗದೇ ಇರುವಂತಹ ವಿಷಯಗಳನ್ನು ಬರೀಬೇಕು ಅಂತ ಈ ಕಾದಂಬರಿಯನ್ನು ಬರೆದ್ರ? ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಹನೀಫ್ ಅವರು ಹೇಳಿದರು ಇದೊಬ್ಬ ಸೈನಿಕನ ಕತೆ ಅಂತ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇದು ನಿಮ್ಮೆಲ್ಲರ ಬಾಲ್ಯದ ಕತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿರುವ 4 ಪಾತ್ರಗಳು ಕೂಡ 4 ವಿದ್ಯಾರ್ಥಿಗಳ 4 ಮಕ್ಕಳ ಬದುಕಿನ ಮೇಲೆ ನಮ್ಮ ಸಾಮಾಜಿಕ ರಾಜಕೀಯ ಪರಿಸರಗಳು ಬೀರುವ ಪ್ರಭಾವದ ಬಗ್ಗೆ ಅದನ್ನು ಕೇಂದ್ರವಾಗಿಟ್ಕೊಂಡು ನಾನು ಈ ಕಾದಂಬರಿಯನ್ನು ಬರಿಬೇಕು ಅಂತ ಅನಿಸ್ತು. ಮುಖ್ಯವಾಗಿ 90ರ ದಶಕದ ರಾಜಕೀಯ ಮತ್ತು ಸಾಮಾಜಿಕ ಪರಿಸರವನ್ನು ಕೇಂದ್ರವಾಗಿಟ್ಕೊಂಡು ಈ ಕಾದಂಬರಿಯನ್ನು ನಾನು ಬರೆದಿದ್ದೇನೆ.
ಇಲ್ಲಿರುವ ಹೆಚ್ಚಿನ ವ್ಯಕ್ತಿತ್ವಗಳು ಇವುಗಳನ್ನು ನಾನು ನನ್ನ ಬಾಲ್ಯದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಂಧಿಸಿದ್ದೇನೆ. ಬಹುಶಃ ಕಳೆದು ಹೋದ ಬಾಲ್ಯವನ್ನು ನಾನು ಮತ್ತೊಮ್ಮೆ ಈ ಕಾದಂಬರಿಯ ಮೂಲಕ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೋ ಎನ್ನುವ ಒಂದು ಆ, ಈಗ ನನಗೆ ಅನಿಸ್ತಾ ಇದೆ. ಈ ಬರೆದು ಮುಗಿಸಿದ ನಂತರ, ಆ ಪುಸ್ತಕ ಪ್ರಕಟವಾದ ನಂತರ, ಈ ಕಾದಂಬರಿಯಲ್ಲಿ ನಾನು ಕಳೆದು ಹೋದ ನನ್ನ ಬಾಲ್ಯವನ್ನು ಹುಡುಕ್ಲಿಕ್ಕೆ ಪ್ರಯತ್ನಿಸಿದ್ದೇನೆ ಅಂತ ಹೇಳುವ ಒಂದು ಅನಿಸಿಕೆ ನನ್ನದು. ಮತ್ತೆ ಪತ್ರಕರ್ತನಾಗ್ತಾ ಹೋದ ಹಾಗೆಯೇ ನನ್ನ ಬಾಲ್ಯವನ್ನು ನಾನೇ ದೂರದಲ್ಲಿ ನಿಂತು ಒಬ್ಬ ವರದಿಗಾರನಾಗಿ ನೋಡ್ತಾ ನಾನು ಅನುಭವಿಸಿದ್ದನ್ನು ಬರೀಲಿಕ್ಕೆ ಈ ಕಾದಂಬರಿಯಲ್ಲಿ ಪ್ರಯತ್ನಿಸಿದ್ದೇನೆ ಅಂತಲೂ ನನಗೆ ಅನಿಸ್ತಾ ಇದೆ. 3 ಭಾಗಗಳನ್ನು ಮಾಡಿದ್ದಾರೆ ಇವರು ಕಾದಂಬರಿನಲ್ಲಿ. ಮೊದಲನೇದು ಯಾವ ಮೋಹನ ಮುರಳಿ ಕರೆಯಿತು ಅಂತ. ನಾನು ಹೇಳಿದಂತಹ ಪ್ರೇಮ ಕಥೆಯ ಅದು ಬಹಳ ಅದ್ಭುತವಾದಂತಹ ಅನಾವರಣ ಆಗುತ್ತೆ ಅಲ್ಲಿ. 2ನೇ ಭಾಗ ನಿಮ್ಮೊಳಗಿದ್ದು ನಿಮ್ಮಂತಾಗದೆ ಅಂತ. ಈ ಪ್ರೇಮದಿಂದ ಉಂಟಾದಂತಹ ಸಂಘರ್ಷಗಳೇನು, ಆ ತುಮುಲಗಳೇನು, ಇಡೀ ಊರು ಹೇಗೆ ಇವರ ಪ್ರೇಮದಲ್ಲಿ ಒಂದು ಪಕ್ಷವಾಗಿ, ಒಂದು ಖಳನಾಯಕನಾಗಿ ಹೇಗೆ ವರ್ತಿಸ್ತಾ ಇರ್ತದೆ ಅನ್ನುವಂಥದ್ದು. ಕೊನೆ 3ನೇ ಅಧ್ಯಾಯ ಕೆಂಪಾದವೋ ಎಲ್ಲ ಕೆಂಪಾದವೋ ಅಂತ. ಬಹುಶಃ ಬಶೀರ್ನ ಬರವಣಿಗೆ ಮೇಲೆ, ಓದಿನ ಮೇಲೆ ಪ್ರಭಾವ ಬೀರಿದಂತಹ ಸಂಗತಿಗಳು ಈ ಭಾಗಕ್ಕೆ ಹೆಸರು ಕೊಡುವಾಗ ಬರ್ತದೆ. ಅದು ಯಾವ ಮೋಹನ ಮುರಳಿ ಕರೆಯಿತು ನಿಮಗೆಲ್ಲರಿಗೂ ಗೊತ್ತಿದೆ, ಸಾಹಿತ್ಯಾಸಕ್ತರಿಗೆ. ನಿಮ್ಮೊಳಗಿದ್ದು ನಿಮ್ಮಂತಾಗದೆ ಯಾರು ಬರೆದಿರೋದು ಅನ್ನೋದು ಗೊತ್ತಿದೆ ನಿಮಗೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಬಶೀರ್ ಅವರು ಕೊನೆಗೆ ಲಂಕೇಶ್ ಹತ್ರ ಬಂದು ನಿಂತ್ಕೋತಾರೆ ಪ್ರತಿ ಸಲ. ಸೊ ಈ 3 ಅಧ್ಯಾಯಗಳಿದೆ. ರಾಜಾರಾಮ್, ಈ ಪತ್ರಕರ್ತರಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬಹಳ ಜನರನ್ನು ನೋಡಿದ್ದೀವಿ ಕನ್ನಡದಲ್ಲಿ. ತುಂಬ ಒಳ್ಳೆಯ ಕತೆ ಕಾದಂಬರಿಗಳನ್ನು ಬರೆದವರು, ಕವಿತೆಗಳನ್ನು ಬರೆದವರು ಪತ್ರಕರ್ತರಾದ ಮೇಲೆ ಅವರು ಕಣ್ಮರೆಯಾಗಿಬಿಡ್ತಾರೆ. ಪ್ರಜಾವಾಣಿನಲ್ಲೂ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ, ಉದಯವಾಣಿನಲ್ಲೂ ಬೇಕಾದಷ್ಟಿದೆ, ವಾರ್ತಾ ಭಾರತಿನಲ್ಲೂ ಇದೆ, ಅದೇ ರೀತಿ ವಿಜಯ ಕರ್ನಾಟಕದಲ್ಲೂ ಇದೆ. ಬಹಳ ಮಂದಿನ ನಾವು ನೋಡಿದ್ದೀವಿ. ನೀವು ಪತ್ರಕರ್ತರಾಗಿ 2 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀರಿ, ಬಶೀರ್ ಅವರು. ರಾಜಾರಾಮ್, ನಿಮಗೆ ಕೇಳ್ತಾ ಇದ್ದೀನಿ, ನೀವು ಪತ್ರಕರ್ತರಾಗಿದ್ದವರು, ನೀವು ಮುಂಗಾರು ಪತ್ರಿಕೆಯಲ್ಲಿದ್ದವರು. ನೀವು ಈ ಭಾಷೆ ಇದೆಯಲ್ಲ, ಈ ಕಾದಂಬರಿನಲ್ಲಿ ಬಳಸಿದಂಥ ಭಾಷೆ, ನನಗೆ ಫಸ್ಟಿಗೆ ಓದುವಾಗ ಅನ್ನಿಸ್ತು ಇದು ಪತ್ರಿಕಾ ಭಾಷೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ನಾವೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಪತ್ರಿಕಾ ಭಾಷೆ ಬೇರೆ, ಸಾಹಿತ್ಯಿಕ ಭಾಷೆ ಬೇರೆ ಅಂತ. ನಿಮಗೇನಾದರೂ ಆ ಥರದ್ದೇನಾದರೂ ಅನ್ನಿಸ್ತಾ ಓದುವಾಗ ನಿಮಗೆ? ನನಗೆ ಪರ್ಸ್ನಲಿ ಬಶೀರ್ ಅವರು ಒಬ್ಬ ಕವಿಯಾಗಿ ನನಗೆ ತುಂಬ ಇಷ್ಟ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸಣ್ಣ ಸಣ್ಣ 2, 3, 4 ಸಾಲಿನಲ್ಲಿ ಅವರು ಏನು ಒಂದು ಚಿತ್ರವನ್ನು ಮೀರಿದ ಚಿತ್ರ ಒಂದು ಏನು ಕಟ್ಟಿಕೊಡ್ತಾರೆ, ಅದು ಭಾಳ ಅದ್ಭುತ ಇರ್ತದೆ. ಅವರು ರೆಗ್ಯುಲರ್ ಆಗಿ ಫೇಸ್ಬುಕ್ನಲ್ಲಿ ಅಲ್ಲಿ ಇಲ್ಲಿ ಪೋಸ್ಟ್ ಮಾಡಿದ್ದನ್ನು ನಾನು ತೀರಾ ಇತ್ತೀಚೆಗಿನ 2 ಇಲ್ಲಿ ಯಾರಿಗೆ ಬಶೀರ್ ಕವನಗಳು ಗೊತ್ತಿಲ್ಲ ಅನ್ನೋದನ್ನು ಒಂದು ಸಣ್ಣ ಗ್ಲಿಂಪ್ಸ್ ಕೊಡೋದಕ್ಕಾಗಿ 1 ಅಥವಾ 2 ಲೈನ್ ಇದ್ದು ಓದಿ ನಿಮಗೆ ಹೇಳ್ತೇನೆ. ಆಗ ನಾನೇನು ಹೇಳ್ತಾ ಇದ್ದೇನೆ ಅದು ನಿಮಗೆ ಇನ್ನಷ್ಟು ಕ್ಲಿಯರ್ ಆಗ್ತದೆ ಅಂತ ನನ್ನ ಅನಿಸಿಕೆ. 1, ತಿನ್ನುವ ಅನ್ನಕ್ಕೆ ಮಿಡತೆ ಬಿತ್ತು. ತಿನ್ನುವ ಅನ್ನಕ್ಕೆ ಮಿಡತೆ ಬಿತ್ತು ಎಂದು ಊಟ ಬಿಟ್ಟು ಎದ್ದವನಿಗೆ ಏನು ಗೊತ್ತು? ಅನ್ನವಿಲ್ಲದ ಊರಿನಲ್ಲಿ ಹಸಿದವರು ಮಿಡತೆಯನ್ನೇ ಅನ್ನವಾಗಿ ಸ್ವೀಕರಿಸಿದ ಗುಟ್ಟು. ಇದು ಒಂದು ಕವನ. ಇದು ನವೆಂಬರ್ 16ಕ್ಕೆ ಅವರು ಪೋಸ್ಟ್ ಮಾಡಿದರು. 2ನೇದು ನೆನಪು ಅಂತ. ಆ ಬೀದಿಯ ಭಿಕ್ಷುಕ ತೀರಿ ಹೋದ. ಅನ್ನ ಹಳಸಿದಾಗಲೆಲ್ಲ ಆ ಬೀದಿಯ ತಾಯಂದಿರು ಭಿಕ್ಷುಕನನ್ನು ನೆನೆಸಿಕೊಳ್ಳುತ್ತಾರೆ. ಇಷ್ಟೇ 2 ಕವನಗಳಿವು. ಹೀಗೆ ಒಂದು ಕವನ ಮತ್ತು ಆ ಕವನವನ್ನು ಮೀರಿದ ಚಿತ್ರ ಕಟ್ಕೊಡೋದ್ರಲ್ಲಿ ಬಶೀರ್ ಭಾಳ ಚೆನ್ನಾಗಿ ಒಳ್ಳೆ ಕವಿ ಅಂತ ನನಗೆ ಅನ್ನಿಸ್ತದೆ. ಆದರೆ ಈ ಕಾದಂಬರಿಯನ್ನು ನಾನು ಓದಿದಾಗ, ಕಾದಂಬರಿಯಲ್ಲಿ ಬಶೀರ್ಗೆ ಒಟ್ಟು ಒಂದು ಚಿತ್ರಣವನ್ನು ಹೀಗೆ ಈ ಸಣ್ಣ ಸಣ್ಣ ಕವನಗಳ ಹಾಗೆ ಏನು ಅವರು ಕಟ್ಟಿಕೊಟ್ಟಿದ್ದಾರೆ ಅದನ್ನು ಕಟ್ಟಿಕೊಡ್ಲಿಕ್ಕೆ ಆಗಿದೆ. ಆದರೆ ಅದರ ಡೀಟೇಲ್ಸಿಗೆ ಹೋಗುವಾಗ ಅಲ್ಲಿ ಪತ್ರಕರ್ತ ಬರ್ತಾನೆ. ಇದು ನಾನು ಅಬ್ಸರ್ವ್ ಮಾಡಿದ್ದು. ಪತ್ರಕರ್ತ ಆದ ಕೂಡಲೇ ಅಲ್ಲಿ ವರದಿಗಾರಿಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಆದರೆ ಈ ಎಲ್ಲ ವರದಿಗಾರಿಕೆಗಳ ಹೊರತಾಗಿ ಒಟ್ಟು ಒಂದು ಕಾದಂಬರಿ ಕಟ್ಟಿಕೊಡುವ ಚಿತ್ರಣ ಇದೆಯಲ್ಲ, ಅದು ಈ 80ರ ದಶಕದ ಮತ್ತು 80ರ ದಶಕ ಇಡೀ ಆ ಟೈಮಲ್ಲಿ ನಾನು ಕೂಡ ಅದೇ
ಪ್ರಾಯವರ್ಗಕ್ಕೆ ಸೇರಿದ್ರಿಂದ ನಾನು ಅದೇ ವಿದ್ಯಾರ್ಥಿಯಾಗಿ ಈಗ ಬಶೀರ್ ಏನು ಕಾದಂಬರಿಯಲ್ಲಿ ಹೇಳಿದ್ದಾರೆ ಅದು ನನ್ನ ಅನುಭವ ಕೂಡ ಹೌದು. ಹಾಗಾಗಿ ಕಾದಂಬರಿ ತುಂಬ ಚೆನ್ನಾಗಿ ತಾಗ್ತದೆ ನಮಗೆ. ಇದು ನಾನು 2 ಓದಿನಲ್ಲಿ ನನಗೆ ಕಾದಂಬರಿಗೆ ಒಬ್ಬ ಓದುಗ ಆಗಿ ನನಗೆ ಅನ್ನಿಸಿದ್ದು. ಆದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಪತ್ರಕರ್ತ ಆಗಿ ಅವರಿಗೆ ಫ್ರಿಲ್ ಇಲ್ಲದೆ ಬರೆಯೋದು ಸುಲಭ ಆಗ್ತದೆ, ಫ್ರಿಲ್ ಬರೆಯೋದು ತುಂಬ ಕಷ್ಟ ಆಗ್ತದೆ. ಆದರೆ ಇವತ್ತು ಟ್ರೆಂಡಿಂಗ್ನಲ್ಲಿರುವ ಕಾದಂಬರಿಗಳು ಅಥವಾ ಕಥೆಗಳು ಹೆಂಗಿದೆ ಅಂದರೆ, ನಿಮಗೆ ಇಡೀ ಕಾದಂಬರಿ ಇಡೀ ಕತೆ ನೀವು 10-15 ಪುಟ ಓದ್ಕೊಂಡು ಹೋಗಿ ಹಬ್ಬ ಅನ್ನಿಸುವಂತಿರ್ತದೆ, ತುಂಬ ಕುಸುರಿ ಇರ್ತದೆ, ಪದ ವಾಕ್ಯ ಭಾಳ ಸಂವೇದನಾಶೀಲ ಅನ್ನಿಸ್ತದೆ. ಆದರೆ ನೀವು 15 ಪುಟ ಓದಿದ ಮೇಲೆ ಏನು ಓದಿದ್ರಿ, ಎಷ್ಟು ಜನಪರ ಕಾಳಜಿ ಇದೆ ಅಥವಾ ಜೀವಪರ ಕಾಳಜಿ ಇದೆ ಅಂತ ಕೇಳಿದರೆ ಅಲ್ಲಿ ಏನೂ ಇರೋದಿಲ್ಲ. ಇಲ್ಲಿ ಈ ಏರಿಯಾದಲ್ಲಿ ಬಶೀರ್ ನನಗೆ ಸ್ಟ್ಯಾಂಡ್ ಔಟ್ ಆಗ್ತಾರೆ ಅನ್ನೋದು, ಒಬ್ಬ ಪತ್ರಕರ್ತ ಮತ್ತು ಕಾದಂಬರಿಕಾರ ಆಗಿ ಬಶೀರನ್ನು ನಾನು ಈ ಕಾದಂಬರಿ ಮೂಲಕ ಕಂಡದ್ದು ಹೀಗೆ. ಥ್ಯಾಂಕ್ ಯು. ಇಲ್ಲಿ ತುಂಬ ಪಾತ್ರಗಳು, ಯಾಕಂದರೆ ನಾವು ಕರಾವಳಿಯವರಿಗೆ ನಮ್ಗೆ ಗೊತ್ತಾಗುತ್ತೆ, ಇವ್ರು ಯಾವ ಹೆಸರು ಬರೀತಾರೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಶ್ಯಾಮ್ ಭಟ್ ಅಂತ ಒಂದು ಪಾತ್ರ ಬರುತ್ತೆ, ಅವರನ್ನು ಗುರೂಜಿ ಅಂತ ಕರೀತಾರೆ. ಗುರೂಜಿಯವರು ದೇಶಭಕ್ತಿಯ ಬಗ್ಗೆ ಬಹಳ ಪ್ರಖಂಡವಾದಂಥ ಭಾಷಣವನ್ನು ಮಾಡೋರು ಮತ್ತು ದೇಶದ ಒಳಗಿರುವಂತಹ ಅನ್ಯ ಧರ್ಮದ ಶತ್ರುಗಳನ್ನು ಸದೆಬಡಿಯೋದಕ್ಕೆ ಸದಾ ಭಾಷಣ ಮಾಡ್ತಾ ಇರೋರು. ಅವರ ಮಗಳು ಅದೇ ಇದರಲ್ಲಿ ಗರಡಿನಲ್ಲಿ ಬೆಳೀತಾಳೆ. ಕೊನೆಗೆ ನೋಡಿದರೆ ಕಾದಂಬರಿನಲ್ಲಿ ಅವರ ಮಗಳು ಬಹಳ ನೀಟಾಗಿ ಟೀ ಶರ್ಟು ಮತ್ತು ಜೀನ್ಸ್ ಹಾಕ್ಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗಿಬಿಡ್ತಾಳೆ. ಆದರೆ ಇಲ್ಲಿ ಅವರ ಭಾಷಣವನ್ನು ಕೇಳಿಕೊಂಡು ಯಾರೆಲ್ಲ ಯುದ್ಧರಂಗಕ್ಕೆ ರೆಡಿಯಾಗಿ, ಮುಖ್ಯವಾಗಿ ಪ್ರತಾಪ ಸಿಂಹ ರೆಡಿಯಾಗಿರ್ತಾನೆ, ಅವನ ಬದುಕು ಒಂದು ದುರಂತ ಬದುಕಾಗುತ್ತೆ ಅದು. ಇಲ್ಲಿ ಮೊಳಹಳ್ಳಿ ಶಿವರಾಯರು ಬರ್ತಾರೆ, ಶಿವರಾಮ್ ಕಾರಂತರು ಬರ್ತಾರೆ, ಆಮೇಲೆ ಇದಿನಬ್ಬ ಬರ್ತಾರೆ, ಭಾಳಷ್ಟು ಪಾತ್ರಗಳು. ಬಶೀರ್, ಇದು ಹೀಗೆ ಬರೆಯೋದ್ರ ಮೂಲಕ ನೀವು ಇದೇನು ಸ್ಟ್ರಾಟಜಿ ಅಂತ ಮಾಡ್ತಾ ಇದ್ದೀರಾ, ಅಥವಾ ನೀವು ಅದರಿಂದ, ಈಗ ಯಾಕಂತ ಹೇಳಿದರೆ ಕನ್ನಡದ ಬಹಳಷ್ಟು ಕಾದಂಬರಿಗಳನ್ನು ನಾವು ನೋಡಿದರೆ ಬರುತ್ತೆ, ಅದು ಇಡೀ ಕತೆ ಗೊತ್ತಾಗುತ್ತೆ ನಮಗೆ, ಆದರೆ ಯಾವ ಪಾತ್ರಗಳು ಆ ಪಾತ್ರದ ಹೆಸರನ್ನು ಇಟ್ಕೊಂಡಿರೋದಿಲ್ಲ. ನೀವು ಉದ್ದೇಶಪೂರ್ವಕವಾಗಿ ಇದನ್ನು ಬಳಸಿದರೆ ಏನಾದರೂ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು, ಅಥವಾ ತಂತ್ರವಾಗಿ ಏನಾದರೂ ಇದೆಯಾ ಇದರಲ್ಲಿ? ಮುಖ್ಯವಾಗಿ ಹನೀಫ್ ಅವರು ಹೇಳಿದ ಹಾಗೆ ನಾನು ಪತ್ರಕರ್ತ ಆಗಿರೋದು 2 ರೀತಿಯಲ್ಲಿ. ಒಂದು ರೀತಿಯಲ್ಲಿ ಲಾಭವೂ ಹೌದು. ಈ ಪತ್ರಕರ್ತ ಅಂತ ಅಂದಾಗ ಒಂದು ಸಮಸ್ಯೆ ಇದೆ, 2 ಸಮಸ್ಯೆ ಇದೆ. ಪತ್ರಕರ್ತ ಮತ್ತು ಕಥೆಗಾರ ಜೊತೆಯಾಗಿದ್ದಾಗ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಈ ಪತ್ರಕರ್ತ ಕೆಲವೊಮ್ಮೆ ವರದಿ ಬರೆದದ್ದೆಲ್ಲ ಕತೆ ಆಗ್ತದೆ, ಕೆಲವೊಮ್ಮೆ ಕತೆ ಬರೀಲಿಕ್ಕೆ ಹೊರಟ್ರೆ ಅದೆಲ್ಲ ವರದಿ ಆಗ್ತದೆ. ಇಲ್ಲಿ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನೀವು ಕತೆ ಬರೆದದ್ದು ವರದಿ ಆದರೆ ಅದರಿಂದ ಯಾರಿಗೂ ಅಪಾಯ ಇಲ್ಲ. ಆದರೆ ನೀವು ವರದಿ ಬರೆದದ್ದು ಕಥೆಯಾದರೆ ಈ ಸಮಾಜಕ್ಕೆ ದೊಡ್ಡ ಅಪಾಯ ಇದೆ. ಇವತ್ತಿನ ಎಲ್ಲ ಪತ್ರಕರ್ತರು, ಬಹುತೇಕ ಪತ್ರಕರ್ತರು ವರದಿ ಹೆಸರಿನಲ್ಲಿ ಕತೆ ಬರೀತಾ ಇದ್ದಾರೆ. ಇದು ನಿಜಕ್ಕೂ ಅಪಾಯಕಾರಿ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪತ್ರಕರ್ತ ಕಥೆಗಾರ ಆದಾಗ ಅಥವಾ ಸೃಜನಶೀಲ ಬರಹಗಳನ್ನು ಬರೆದಾಗ ಅದರ ಬಗ್ಗೆ ತುಂಬ ಜನ ಅನುಮಾನ ಪಡ್ತಾರೆ. ನಾನು ಹೇಳೋದೇನಂತ ಅಂದರೆ, ಒಂದು ಕಾದಂಬರಿಯನ್ನಾಗಿರಲಿ, ಒಂದು ಕಥೆಗಾರನ ಆಗಿರಲಿ, ಅದು ಎಲ್ಲ ಕ್ಷೇತ್ರಗಳ ಜನರು ಕೂಡ ಅವರೆಲ್ಲ ಅದರಲ್ಲಿ ಪಾಲು ಪಡಿಬೇಕು ಅಂತ. ಕೃಷಿಕರು ಕಾದಂಬರಿ ಬರೀಬೇಕು, ಕಥೆಗಳನ್ನು ಬರೀಬೇಕು, ಕಾರ್ಮಿಕರು ಕಥೆಗಳನ್ನು ಬರೀಬೇಕು, ರಿಕ್ಷಾ ಡ್ರೈವರ್ ಕಥೆಗಳನ್ನು ಬರೀಬೇಕು, ಕಾರ್ಮಿಕರ ಕಾದಂಬರಿಗಳನ್ನು ಬರೀಬೇಕು. ಈ ಬದುಕುಗಳು ಈ ಮೂಲಕ ನಮ್ಮ ಸಾಹಿತ್ಯದಲ್ಲಿ ಅನಾವರಣಗೊಳ್ತಾ ಹೋಗ್ತದೆ, ನಮ್ಮ ಸಾಹಿತ್ಯ ಸಮೃದ್ಧವಾಗ್ತದೆ. ಹೀಗಿರುವಾಗ ಒಬ್ಬ ಪತ್ರಕರ್ತ ಸೃಜನಶೀಲ ಬರಹಗಳನ್ನು ಬರೆದರೆ ಅವನು ಈ ಮೇಲೆ ಹೇಳಿದಂತಹ ಕೃಷಿಕರನ್ನ, ಕಾರ್ಮಿಕರನ್ನ, ರೈತರನ್ನ ಎಲ್ಲರನ್ನೂ ಭೇಟಿಯಾಗುವ ಸಂದರ್ಭ ಬರ್ತದೆ. ಅವೆಲ್ಲದರ ಎದುರು ಅವನು ಮುಖಾಮುಖಿ ಆಗ್ತಾನೆ. ಅವರೆಲ್ಲರ ಜೀವನಾನುಭವಗಳನ್ನು ಒಂದಲ್ಲ ಒಂದು ರೀತಿ ಅವನು ದಕ್ಕಿಸಿಕೊಂಡಿರ್ತಾನೆ. ಒಂದಿಷ್ಟಾದರೂ ಅದೆಲ್ಲವನ್ನು ಅವನಿಗೆ ಕಥೆಯಾಗಿಸುವ, ಕಾದಂಬರಿಯಾಗಿಸುವ ಸಾಧ್ಯತೆಗಳು, ಕಾದಂಬರಿಯಾಗಿಸುವ ಅವಕಾಶಗಳು ಅವನಿಗಿರ್ತವೆ. ಮುಖ್ಯವಾಗಿ ನಾವು ಏನು ನಾನು ಮುಂದುವರಿಸ್ತೇನೆ, ಇದರಲ್ಲಿ ಮುಂದುವರಿಸ್ತೇನೆ. ಪತ್ರಕರ್ತ ಅಂತಂದರೆ ಅವನು ಏನು ಬೇಕಾದರೂ ಬರಿಬೋದು, ಅವನು ಪೂರ್ಣ ಸ್ವತಂತ್ರ ಎನ್ನುವಂತಹ ಒಂದು ಅಭಿಪ್ರಾಯ ಸಾರ್ವಜನಿಕರಲ್ಲಿ ಇದೆ.
ಇದು ತಪ್ಪು. ಪತ್ರಕರ್ತ ಪತ್ರಿಕೆಯ 9 ಕಾಲಂಗಳ ಸರಳುಗಳ ಮಧ್ಯೆ ಯಾವತ್ತೂ ಬಂದಿಯಾಗಿರ್ತಾನೆ. ಅವನು ಯಾವುದೇ ಕಂಡದ್ದನ್ನು, ಯಾವುದೇ ನೋಡಿದ್ದನ್ನು ಪೂರ್ಣವಾಗಿ ಬರೆಯುವ ಸ್ವಾತಂತ್ರ್ಯ ಇರುವುದಿಲ್ಲ, ಬರಿಬಾರ್ದು ಕೂಡ. ಅವನು ಮೂರನೇ ವ್ಯಕ್ತಿಯಾಗಿಯೇ ಒಂದು ದಿನಪತ್ರಿಕೆಯಲ್ಲಿ ಬರೆಯುವಾಗ ಮೂರನೇ ವ್ಯಕ್ತಿಯಾಗಿಯೇ ಬರೀತಾನೆ. ಕಂಡದ್ದನ್ನೆಲ್ಲ ಬರೀಲಿಕ್ಕಾಗುವುದಿಲ್ಲ. ಕೆಲವು ಸಂಗತಿಗಳು ಅವನ ಎದೆಯ ಒಳಗೆ ಮುಳ್ಳಿನ ಹಾಗೆ ಸಿಕ್ಕಾಕೊಂಡಿರ್ತದೆ. ಪತ್ರಕರ್ತ ಒಬ್ಬ ಸೃಜನಶೀಲ ಬರಹಗಾರ ಆಗಿದ್ದರೆ ಅವನಿಗೆ ಈ ಸೆರೆಮನೆಯಿಂದ ಪಾರಾಗುವ ಒಂದು ಸುರಂಗ ಮಾರ್ಗ ಸಿಕ್ಕಿದ ಹಾಗೆ. ಈ ಸೃಜನಶೀಲತೆ ಅಂತ ಹೇಳೋದು ಈ 9 ಕಾಲಂಗಳ ಮಧ್ಯೆ ಬಂದಿಯಾದ ಪತ್ರಕರ್ತನಿಗೆ ಒಂದು ಸುರಂಗ ಮಾರ್ಗ. ಅವನು ಅದನ್ನು ಯಾವತ್ತೋ ಒಂದು ದಿನ ಒಂದು ಕಥೆಯ ಮೂಲಕ, ಯಾವತ್ತೋ ಒಂದು ದಿನ ಒಂದು ಕಾದಂಬರಿಯ ಮೂಲಕ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅಗ್ನಿಪಥದಲ್ಲಿ ನಾನು ಅದನ್ನು ಆ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಾರಾಮ್, ಇದಕ್ಕೆ ಏನಾದ್ರು ಸೇರಿಸ್ಲಿಕ್ಕೆ ಬಯಸ್ತೀರಾ ನೀವು? ಇದ್ರ ಮಧ್ಯೆ ನಾನು ಬಶೀರ್ಗೆ ಒಂದು ಮಾತು ಕೇಳಬೇಕು. ಈ ಅಗ್ನಿಪಥ ಕಾದಂಬರಿ ಅವರ ದೈನಿಕ ಧಾರಾವಾಹಿಯಾಗಿ ಅವರ ಪತ್ರಿಕೆಯಲ್ಲಿ ವಾರ್ತಾಭಾರತಿಯಲ್ಲಿ ಪ್ರಕಟ ಆಗಿತ್ತು. ನಾನೇನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಯಾವುದೇ ಒಂದು ದೈನಿಕ ಕಾಲಮ್ ಬರೆಯುವಾಗ ಅದಕ್ಕೊಂದು ಬಿಗಿನಿಂಗ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅಥವಾ ಎಂಡಿಂಗ್, ಮರುದಿನ ಒಂದು ರಿಕಲೆಕ್ಷನ್ ಮತ್ತು ಅಟ್ರಾಕ್ಷನ್ ಮತ್ತು ಎಂಡಿಂಗ್. ಸೊ ಈ ಥರ ದೈನಂದಿನ ಧಾರಾವಾಹಿ ಬರೆದಾಗ ಅದು ನೀವು ಪೂರ್ಣ ಒಂದು ಇಡೀ ಕಾದಂಬರಿಯಾಗಿಯೇ ಅದನ್ನು ಬರೆದಿದ್ದರೆ ಮತ್ತು ಈಗ ಒಂದು ದೈನಂದಿನ ಧಾರಾವಾಹಿಯಾಗಿ ಬರೆದ ಕಾದಂಬರಿ, ಅವೆರಡರ ನಡುವೆ ಏನಾದ್ರು ವ್ಯತ್ಯಾಸ ಆಗ್ತಿತ್ತಾ ಅಥವಾ ಅದು ಹಂಗೆ ಇರ್ತಿತ್ತಾ? ಹೇಗೆ? ಮೊದಲನೇದಾಗಿ ಇದನ್ನು ಮೊದಲು ನಾನು ಒಂದು ಕಥೆಯ ರೂಪದಲ್ಲಿ ಬರೆದಿದ್ದೆ. ನಿಧಾನಕ್ಕೆ ಅದು ಬೆಳೀತಾ ಬೆಳೀತಾ, ಕೆಲವು ಪಾತ್ರಗಳು ಬೆಳೀತಾ ಬೆಳೀತಾ ಒಂದು ಕಾದಂಬರಿ ರೂಪ ಆಯಿತು. ಬಟ್ ಧಾರಾವಾಹಿಯಾಗಿ ಆಗುವಾಗ ಈ ಪುಸ್ತಕ ರೂಪದಲ್ಲಿ ಇದ್ದದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನಾವು ಅದನ್ನು ನಿಲ್ಲಿಸಿ ಅಲ್ಲಿಗೆ ನಿಲ್ಲಿಸಿ ಕೊಡ್ತಾ ಇದ್ದೆವು. ದಿನಪತ್ರಿಕೆಯ ಮಿತಿಗಳು ಬೇರೆ, ಒಂದು ಪುಸ್ತಕದ ಮಿತಿ ಬೇರೆ. ದಿನಪತ್ರಿಕೆಯಲ್ಲಿ ಒಂದು ದಿನದಿಂದ ಮತ್ತೊಂದು ದಿನಕ್ಕೆ ಓದುಗರನ್ನು ಎಳ್ಕೊಂಡು ಹೋಗಬೇಕಾದ್ರೆ ಕೆಲವೊಂದು ನಿಲ್ಲಿಸಬೇಕಾದಲ್ಲಿ ನಿಲ್ಲಿಸಬೇಕಾಗತ್ತೆ, ಆರಂಭಿಸಬೇಕಾದಲ್ಲಿ ಆರಂಭಿಸಬೇಕಾಗತ್ತೆ. ಅಂಥ ಕೆಲವು ತಂತ್ರಗಳನ್ನು ನಾವು ಮತ್ತು ಪುಸ್ತಕ ರೂಪದಲ್ಲಿ ಬರುವಾಗ ನಾವು ಸಾಕಷ್ಟು ಅದನ್ನು ಮತ್ತೆ ಅದನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಬೇರೆ ರೂಪ ಕೊಟ್ಟು ನಾವು ಪುಸ್ತಕ ರೂಪದಲ್ಲಿ ಬೇರೆ ಮಾಡಿದ್ದೇವೆ. ಬಟ್ ಧಾರಾವಾಹಿಯಾಗಿ ನಾವು ಅದನ್ನು ಹಾಕ್ತಾ ಇರುವಾಗ ಅದಕ್ಕೆ ಒಂದು ದಿನಪತ್ರಿಕೆಗೆ ಪೂರಕವಾಗಿ ಅದನ್ನು ಹಂಚಿಕೊಳ್ತಾ ಹೋಗಿದ್ದೇವೆ. ಅಂದರೆ ಅದನ್ನು ಆ ಕುತೂಹಲ ಘಟ್ಟಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, ಓದುಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಅದನ್ನು ತುಂಡರಿಸ್ತಾ ನಾವು ಹೋಗಿದ್ದೇವೆ. ಎಸ್, ಕನ್ನಡ ಸಾಹಿತ್ಯ ಲೋಕವನ್ನು ನೀವು ಗಮನಿಸಿದಾಗ ಭಾಳ ಒಂದು ಕುತೂಹಲಕರ ಸಂಗತಿ, ನಾನು ಭಾಳ ಸಲ ಹೇಳ್ತಾ ಇರ್ತೀನಿ ಇದನ್ನು. ಮಾತೃಭಾಷೆ ಬೇರೆ ಆಗಿರೋರು ಕನ್ನಡಕ್ಕೆ ನೀಡಿರುವಂತಹ ಕೊಡುಗೆ. ನೀವು ಮುಸ್ಲಿಂ ಸಂವೇದನೆಯ ಲೇಖಕರು ಅಂತೇಳಿ ನಾವು ಏನು ಕರಿತೀವಿ ಕನ್ನಡದಲ್ಲಿ, ನಾವು ಸಾರಾ ಅಬೂಬಕರ್ ಅವರಿಂದ ಹಿಡಿದು ಬುಳುವಾರು ಮೊಹಮ್ಮದ್ ಕುಂಜಿ, ಫಕೀರ್ ಮೊಹಮ್ಮದ್ ಕಟ್ಪಾಡಿ, BM ರಶೀದು, ಅಬ್ದುಲ್ ರಶೀದು, ಆಮೇಲೆ ಬೇರೆ ಬೇರೆ ನಾವು ಹೆಸರುಗಳನ್ನು, ಫಾತಿಮಾ ರಲಿಯಾ ಈಗ ಇತ್ತೀಚೆಗೆ ಚೆನ್ನಾಗಿ ಬರೀತಾ ಇರೋರು, ಇದೆಲ್ಲವನ್ನು ಹೇಳ್ತಾ ಹೋದಾಗ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಏನು ಅಂತ ಹೇಳಿದರೆ, ಉರ್ದು ಮಾತೃಭಾಷೆ ಇರುವಂತಹ ಮುಸ್ಲಿಮರಲ್ಲಿ ಕನ್ನಡದ ಸಾಹಿತ್ಯ ಲೋಕಕ್ಕೆ ಬಂದವರು ಭಾಳ ಕಡಿಮೆ. ಬ್ಯಾರಿ ಮಾತೃಭಾಷೆ ಆಗಿದ್ದವರು ಭಾಳ ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಬಂದಿದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದು. ಬಶೀರ್ ಅವರ ಕಾದಂಬರಿಯ ಮೇಲೆ ಅಥವಾ ಬಶೀರ್ ಅವರ ಕಥೆಗಳು ಇರ್ಬೋದು ಹಿಂದಿದ್ದು, ಬರವಣಿಗೆ, ಸಾಹಿತ್ಯಿಕ ಬರವಣಿಗೆಯ ಮೇಲೆ ಬಳುವಾರವರ ಪ್ರಭಾವ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ಓದುವಾಗ ಇಣುಕ್ತಾ ಇದ್ದೆ ನಾನು ಅಲ್ಲಲ್ಲಿ. ಆದರೆ ಬಳುವಾರು ಅವರ ಪ್ರಭಾವದಿಂದ ತಪ್ಪಿಸ್ಕೊಂಡಿದ್ದಾರೆ, ಪ್ರಭಾವ ಇದೆ. ಆದರೆ ನಿರಂಜನರ ಪ್ರಭಾವ ಕಾಣಿಸ್ತಾ ಇದೆ ನನಗೆ. ಫಸ್ಟಿಗೆ ಓದ್ತಾ ಇದ್ದಂಗೆ ಅರ್ಧದಲ್ಲಿ ಚಿರಸ್ಮರಣೆ ನೆನಪಾಗ್ಲಿಕ್ಕೆ ಶುರುವಾಗ್ಬಿಡ್ತು ನನಗೆ. ಹಾಗಾಗಿ ಈ ಥರದ ಪ್ರಭಾವಗಳೇನಿದೆ, ಈ ಪ್ರಭಾವಗಳಿಗೆ ಸಂಬಂಧಿಸಿ ನೀವೇನಾದರೂ ಹೇಳಲಿಕ್ಕೆ ಬಯಸ್ತೀರಾ ಬಶೀರ್? ಕೆಲವೊಮ್ಮೆ ಏನಾಗತ್ತೆ, ನಮ್ಮ ಪ್ರಭಾವ ಯಾರು ನಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳೋದು ಬರೆದವನಿಗಿಂತ ಅದನ್ನು ಓದಿದವರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ನಾವು ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರನ್ನು ದಾಟಿಕೊಂಡು ಬಂದಿರ್ತೇವೆ, ಆದರೆ ಅವರನ್ನು ಪೂರ್ಣವಾಗಿ ನಾವು ಕಳಿಸಿಕೊಂಡಿರೋದಿಲ್ಲ. ನಾವು ನಮ್ಮ ಜೊತೆಗೆ ಯಾರಿದ್ದಾರೆ, ನಮ್ಮ ಬರಹಗಳ ಜೊತೆಗೆ ಯಾರಿದ್ದಾರೆ ಅಂತ ಗೊತ್ತಾಗೋದು ಎಲ್ಲವನ್ನು ಸಮಗ್ರವಾಗಿ ಓದುವಾಗ ಒಬ್ಬ ಓದುಗನೇ ಅದನ್ನು ಗೊತ್ತಾಗುತ್ತೆ. ಅದರಿಂದಾಗಿ ನನ್ನ ಮೇಲೆ ಇಂಥವರೇ ಪ್ರಭಾವ ಬೀರಿದ್ದಾರೆ, ಅದೇ ದಾಟಿಯಲ್ಲಿ ನಾನು ಬರೀತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ರೀತಿಯಲ್ಲಿ ಪತ್ರಿಕೆಯೇ ನನ್ನ ಮೇಲೆ ಪ್ರಭಾವ ಬೀರಿದೆ. ಪತ್ರಿಕೆ ನನ್ನ ಬರಹದಲ್ಲಿ ಒಂದು ಹೊಸ ಮಾದರಿಯನ್ನು ಕ್ರಿಯೇಟ್ ಮಾಡಿದೆ. ಮೊದಲೆಲ್ಲ ನಾನು ಪತ್ರಿಕೆಗೆ ಬರುವ ಮೊದಲು ನಾನು ಬರೆಯುವಾಗ ಹೀಗೇ ಬರಿಬೇಕು, ಈ ಶೈಲಿಯನ್ನು ಇದಕ್ಕೊಂದು ಇದೇ ರೀತಿಯಲ್ಲಿ ನಿರೂಪಿಸಬೇಕು, ರಮ್ಯವಾಗಿ, ರೋಚಕವಾಗಿ, ನಿರೂಪಣಾ ಶೈಲಿಯೊಂದು ನನಗೆ ನನ್ನದೇ ಆದದ್ದೊಂದು ಬೇಕು ಇತ್ಯಾದಿಗಳಿತ್ತು.
ಯಾವಾಗ ನಾವು ಪತ್ರಿಕಾ ಕ್ಷೇತ್ರಕ್ಕೆ ಬಂದನ, ನಾನು ಈ ನಿರೂಪಣಾ ಶೈಲಿಯ ತಂತ್ರವನ್ನು ಬಿಟ್ಟು ನಾನು ನೇರವಾಗಿ ವಸ್ತುವಿನ ಕಡೆಗೆ ಬಂದೆ, ವಿಷಯದ ಕಡೆಗೆ ಬಂದೆ. ನಾವು ಯಾವ ಕೇಂದ್ರ ವಸ್ತುವನ್ನು ನಾವು ಕೈಗೆತ್ಕೋತೇವೋ ಅದರ ಮೂಲಕ ನಾವು ಓದುಗರನ್ನು ತಟ್ಟಬೇಕೇ ಹೊರತು ಅದನ್ನು ನಿರೂಪಣೆಯ ಮೂಲಕ ಅಲ್ಲ ಎನ್ನುವುದನ್ನು ನಾವು ನಿಧಾನಕ್ಕೆ ಅರ್ಥ ಮಾಡಿಕೊಂಡೆ. ಆಮೇಲೆ ನಾನು ಅನಗತ್ಯವಾಗಿ ಬರಹವನ್ನು ಮೋಹಕಗೊಳಿಸುವಂತಹ, ಬರಹದ ಶೈಲಿಯನ್ನು ರೊಮ್ಯಾಂಟಿಕ್ಗೊಳಿಸುವಂಥದ್ದನ್ನು ನಾನು ಕಡಿಮೆ ಮಾಡಿದೆ, ಅಥವಾ ಆ ಪ್ರಭಾವದಿಂದ ನಾನು ಸಂಪೂರ್ಣವಾಗಿ ಹೊರಗೆ ಬಂದೆ. ಅದಕ್ಕೆ ನಾನು ಪತ್ರಿಕೆಗೆ ನಾನು ಕೃತಜ್ಞನಾಗಿ, ನನ್ನ ಪತ್ರಿಕಾ ವೃತ್ತಿಗೆ ನಾನು ಕೃತಜ್ಞನಾಗಬೇಕಾಗ್ತದೆ. ಯಾಕೆಂತಂದರೆ ಅದು ನನ್ನ ಪತ್ರಿಕೆ ನನಗೆ ನನ್ನದೇ ಆದ ಒಂದು ದಾರಿಯನ್ನು ಆರಿಸಿಕೊಳ್ಳಿಕ್ಕೆ ನನಗೆ ತುಂಬ ನೆರವಾಯಿತು ಅಂತ ಹೇಳ್ತೇನೆ ನಾನು. ಎಸ್ ರಾಜರಾಮ್, ನೀವೇನಾದರೂ ಇದಕ್ಕೆ ಹೇಳೋದು ಸಂಬಂಧಿಸಿ ಏನಾದರೂ ಇದೆಯಾ? ನನಗೆ ಒಂದು ಹಂತದಲ್ಲಿ ಅನಿಸ್ತಾ ಇದೆ, ಕೊನೆಗೆ ಓದ್ತಾ ಹೋದಾಗ ಇದೆಲ್ಲವನ್ನು ದಾಟಿಕೊಂಡು ಬಶೀರ್ ತಮ್ಮದೇ ಆದಂತಹ ಒಂದು ಕಥನ ಶೈಲಿಯನ್ನು ರೂಢಿಸ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇಟ್ ಇಸ್ ಬ್ಲೆಂಡ್ ಆಫ್ ದಿ ಜರ್ನಲಿಸ್ಟಿಕ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ದಿ ಲಿಟ್ರರಿ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು. ಹೌದು, ನಾನು ಅದನ್ನೇ ಹೇಳಿದ್ದು. ಅವರು ಆ ಬ್ಲೆಂಡ್ ಚೆನ್ನಾಗಿ ಮಾಡಲಿಕ್ಕೆ ಆಗಿದೆ ಅಂತಲ್ಲ. ಅಂದರೆ ಬೇರೆ ನಾನು ಯಾವುದನ್ನು ಪ್ಲಾಸ್ಟಿಕ್ ರೈಟಿಂಗ್ ಅಂತ ಕರಿತೇನೆ, ಬರೀ ಕುಸುರಿ ಅಥವಾ ಬರೀ ವಾವ್ ಅನ್ನುವ ಬರಹ, ಏನನ್ನೂ ಹೇಳದ ವಾವ್ ಅನ್ನುವ ಬರಹಗಳ ನಡುವೆ ಇದು ಡಿಫ್ರೆಂಟ್ ಆಗಿ ನಿಲ್ತದೆ. ಕೊನೆ ಹಂತದಲ್ಲಿದ್ದೀವಿ ನಾವು. ವಿ ಆರ್ ರನ್ನಿಂಗ್ ವಿತ್ ದಿ ಟೈಮ್. ಕರಾವಳಿನಲ್ಲಿ ನಾವು ಈಗ ಕಾದಂಬರಿ ಇರಬಹುದು, ಭಾಷಣ ಇರಬಹುದು, ಅಥವಾ ನಾಟಕ ಇರಬಹುದು, ಅಥವಾ ಸಿನಿಮಾ ಇರಬಹುದು. ಇದೆಲ್ಲದರಲ್ಲೂ ಕೂಡ ನಾವು ಕರಾವಳಿಯ ವಸ್ತುಸ್ಥಿತಿಯನ್ನು, ಕರಾವಳಿಯ ಈಗಿನ ಪ್ರಚಲಿತ ಬದುಕನ್ನು ನಾವು ಬಿಂಬಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂತ ಎಲ್ಲರೂ ಹೇಳ್ಕೋತಾರೆ. ಇಲ್ಲಿ ನನಗನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ನಾವು ಕೋಮುವಾದ ಅನ್ನೋದು ಬಹಳ ದೊಡ್ಡ ಪೆಡಂಭೂತ ಅಂತ ಹೇಳ್ಬಿಟ್ಟು ಕರಾವಳಿದು ಅಂತೇಳಿ ಅನ್ಕೋತಾ ಇದ್ದೀವಿ. ಮತ್ತು ನಮ್ಮೆಲ್ಲ ಶಕ್ತಿಯನ್ನು ನಾವು ಸಾಹಿತಿಗಳು, ಕತೆ ಬರೆಯೋದಿರ್ಬೋದು, ಕವಿತೆ ಬರೆಯೋದಿರ್ಬೋದು, ಕಾದಂಬರಿ ಬರೆಯೋದಿರ್ಬೋದು, ಸಿನಿಮಾ ಮಾಡೋದಿರ್ಬೋದು, ಕಿರುಚಿತ್ರ ಮಾಡೋದಿರ್ಬೋದು, ಡಾಕ್ಯುಮೆಂಟ್ರಿ ಮಾಡೋದಿರ್ಬೋದು, ಎಲ್ಲ ಅದಕ್ಕೆ ಬಳಸ್ತಾ ಇದ್ದೀವಿ ನಾವು. ಅದರ ಹೊರತಾಗಿ ಬಹಳ ದೊಡ್ಡ ಒಂದು ಪೆಡಂಭೂತ ನಮ್ಮ ಎದುರಿದೆ ಅನ್ನೋದನ್ನು ನಮ್ಮ ಕಣ್ಣಿಂದ ತಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ. ದಿ ಕ್ರೋನಿ ಕ್ಯಾಪಿಟಲಿಸಮ್ ಇಡೀ ದಕ್ಷಿಣ ಕನ್ನಡದ ಮತ್ತು ಕನ್ನಡ ಕರಾವಳಿಯ ಕಪಿ ಹಿಡಿತ ಕ್ರೋನಿ ಕ್ಯಾಪಿಟಲಿಸಮ್ನ ಹಿಡಿತದಲ್ಲಿ ಇದೆ. ನನಗೆ ಭಾಳ ತೀವ್ರವಾಗಿ ಅನಿಸ್ತಾ ಇದ್ದು. ಭಾಳ ಸಲ ನಾವು ಬರೀ ಹಿಂದೂ ಮುಸ್ಲಿಂ ಅಂತ ಚರ್ಚೆ ಮಾಡ್ತಾ ಕೂತಾ ಇದ್ದೀವಿ ನಾವು. ಯಾಕಂತೇಳಿದ್ರೆ ನಮ್ಮ ಗಮನವನ್ನು ಉದ್ದೇಶಪೂರ್ವಕವಾಗಿ ಆ ಕಡೆಗೆ ಸೆಳೆಯಲಾಗ್ತಾ ಇದೆ. ನಾವು ಇದ್ರ ಬಗ್ಗೆ ಮಾತಾಡುವಂಗಿಲ್ಲ, ಇದ್ರ ಬಗ್ಗೆ ಚರ್ಚಿಸುವಂಗೆ ಹಾಗೆ ಇಲ್ಲ ಅನ್ನುವಂಥದ್ದೊಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿದೆ. ರಾಜಾರಾಮ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ನೀವು? ಯಾಕಂತ ಹೇಳಿದ್ರೆ ನಿಮ್ಮ ಕಾಲಮ್ಗಳಲ್ಲಿ ಬಹಳಷ್ಟು ಸಲ ನೀವು ಇದನ್ನೇ ಬರಿತಾ ಇದ್ದೀರಿ ನೀವು. ನನಗೆ ಈ ಕಾದಂಬರಿ ಏನು ಹೇಳ್ತಾ ಇದೆ ಅದು, ನಾನು ಇಡೀ ಕರಾವಳಿಯ ಏನು ಕೋಮುವಾದದ ಇಡೀ ಅದರ ಜರ್ನಿ ಇದೆ, ಅದನ್ನು 4 ಭಾಗ ಆಗಿ ವಿಂಗಡಿಸ್ತೇನೆ ಮತ್ತು ಭಾಳ ನಿರ್ದಿಷ್ಟವಾಗಿ ಅದನ್ನು ನಾನು ಎಕನಾಮಿಕ್ ಆ್ಯಂಗಲ್ನಿಂದಲೇ ನಾನು ನೋಡೋದಕ್ಕೆ ಪ್ರಯತ್ನ ಪಡ್ತೇನೆ. ಒಂದು, ಇವರ ಏನು ಕಾದಂಬರಿ ಇಡೀ ವಸ್ತು ಇದೆ ಅದು 2ನೇ ಭಾಗ ಆಗಿ ನಾನು ಕನ್ಸಿಡರ್ ಮಾಡ್ತೇನೆ. ಮೊದಲನೇ ಭಾಗ ಯಾವುದು ಅಂತ ಕೇಳಿದರೆ, ನಮ್ಮ ಕರಾವಳಿಗೆ ಬಂದರು ಬರುತ್ತೆ. ಮಂಗಳೂರು ಬಂದರು ಬಂದಾಗ ಬಂದರಿನ ಜಾಗದಲ್ಲಿ ಯಾರ್ಯಾರು ರೆಸಿಡೆಂಟ್ಸ್ ಇದ್ದರೂ ಅವರು ಒಂದು ಕ್ರಿಶ್ಚಿಯನ್ ಮನೆ, ಒಂದು ಮುಸ್ಲಿಂ ಮನೆ, ಒಂದು ಹಿಂದೂ ಮನೆ, ಈ ಥರ ಭಾಳ ಕ್ಲಸ್ಟರ್ ಆಗಿ ಬದುಕ್ತಾ ಇದ್ದರು. ಸೌಹಾರ್ದದ ಬದುಕಿತ್ತು. ಆದರೆ ಯಾವತ್ತು ಈ ಲ್ಯಾಂಡ್ ಅಕ್ವಿಸಿಷನ್ ಆಯಿತು ಬಂದರಿಗೆ, ಆಗ ಅಲ್ಲಿಂದ ಅವರನ್ನು ರಿಲೊಕೇಟ್ ಮಾಡುವಾಗ ಹೇಗೆ ಮಾಡಿದರು ಅಂದರೆ, ಕಾನ, ಬಾಳ, ಕಾಟಿಪಳ್ಳ, ಕೃಷ್ಣಾಪುರ ಈ ಥರ ಮಾಡುವಾಗ ಇಲ್ಲಿ ಮುಸ್ಲಿಮರು, ಇಲ್ಲಿ ಹಿಂದೂಗಳು, ಇಲ್ಲಿ ಕ್ರಿಶ್ಚಿಯನ್ಸು, ಈ ಥರ ಮೊದಲ ನಮ್ಮ ಇಂಡಸ್ಟ್ರಿಯಲೈಸ್ ಆಗ್ತಾ ಮೊದಲ ಗೆಟೋಐಸೇಷನ್ನ ಮೊದಲನೇ ಹಂತ ಕೂಡ ಅಲ್ಲಿ ಆಗಿದೆ. ಅದರ 2ನೇ ಹಂತ ಯಾವಾಗ ಆಗ್ತದೆ ಅಂದರೆ, ಮಂಗಳೂರಿಗೆ MRPL ಬರುತ್ತೆ, ಪೆಟ್ರೋಲಿಯಂ ರಿಫೈನರಿ. ಇದು ಬಂದಾಗ 2ನೇ ಹಂತದಲ್ಲಿ ಅಲ್ಲಿ ಪುನಃ ಎಲ್ಲಿ ಬಾಳದಲ್ಲಿ ಅದು ಬರುತ್ತೆ, ಮತ್ತು ಪುನಃ ಅದು ಫೈನ್ ಟ್ಯೂನ್ ಆಗುತ್ತೆ. ಸುಮಾರಿಗೆ ಅದೇ ಹೊತ್ತಿಗೆ ನಿಮ್ಮ ಯಾವುದು ಅಯೋಧ್ಯೆ ಗಲಾಟೆ, ಇನ್ನೊಂದು ಮತ್ತೊಂದು ಎಲ್ಲ ಶುರುವಾಗತ್ತೆ. ಮತ್ತು ಅದರ ಜೊತೆಗೆ ಈ ಇಡೀ ಎಲ್ಲ ಸಂಘರ್ಷಗಳು ಇವೆಲ್ಲವೂ ಕೂಡ ಅದು ಮತ್ತು ಇದು ಮತ್ತು ಇದು ಬೇಸಿಕಲಿ ಹೇಗೆ ಅಂತ ಹೇಳಿದರೆ, ಇಕನಾಮಿಕ್ ಇಶ್ಯೂಗಳನ್ನೇ ಆ್ಯಕ್ಚುಲಿ ಮೂಲಭೂತವಾಗಿ ಅವು ಕಾಡ್ತಾ ಇದ್ದದ್ದನ್ನು ಎತ್ತಿಕೊಂಡು ಅವರವರ ಆಪರ್ಚುನಿಟೀಸ್ ತಗೊಳ್ಳೋದು, ಇವುಗಳಿಗೆ ಈ ಕೋಮುವಾದವನ್ನು ಉಪಯೋಗ ಮಾಡಿಕೊಂಡ್ರು. ಮತ್ತು ಈ ಉಪಯೋಗ ಎಷ್ಟು ಪ್ಲ್ಯಾಂಡ್ ಆಗಿ ಆಗ್ತಾ ಬಂತು ಅಂದರೆ, ಶಾಲೆ ಕಾಲೇಜುಗಳಲ್ಲಿ ಸಣ್ಣ ಮಕ್ಕಳಿಗೆ ಅವರಿಗೆ ಗೊತ್ತೇ ಇಲ್ಲದ ಪರಿಸ್ಥಿತಿಯಲ್ಲಿರುವಾಗಲೂ ಕೂಡ ಅವರು ಅದರ ಒಳಗಡೆ ಹೋಗಿಬಿಡ್ತಾರೆ. ನಿಮಗೆ ಈ ಸಾಮಾಜಿಕವಾಗಿ ಇನ್ವಾಲ್ವ್ ಆದಾಗ ಆ ಥರ
ನಿಮ್ಮನ್ನು ಒಂದು ಕಡೆಗೆ ತಗೊಂಡೋಗೋದು ಇದು ಸರಿ ಅಂತ ಇಡೀ ಸಮಾಜಕ್ಕೆ ಇದು ಸರಿ ಅನ್ನುವ ಒಂದು ಪೆರಿಫೆರಲ್ ನೋಟ ಇರುವಾಗ ಅದನ್ನು ತಗೊಂಡೋಗೋದು ಸುಲಭ ಆಗತ್ತೆ. ಈ ಪ್ರೋಸೆಸ್ಸು ಇಡೀ ಈ ಕಾದಂಬರಿ ಬಶೀರ್ ಅವ್ರದ್ದು ಅದನ್ನೇ ಹೇಳ್ತದೆ ಅನ್ನೋದು ನನ್ನ 4ನೇ ಭಾಗ. ಏನು ಅಂತಂದರೆ ಅಣ್ಣಾ ಹಜಾರೆ ಅವರ ಏನು ಹೋರಾಟ ಶುರುವಾಗ್ತದೆ ಅಲ್ಲಿಂದ ಈಚೆಗೆದ್ದು ಕರಾವಳಿಯ ಜರ್ನಿಯ 4ನೇ ಭಾಗ. ಸೊ ಇಷ್ಟು ಹೇಳಿ ನಾನು ನಿಲ್ಲಿಸ್ತೇನೆ. ಎಸ್ ಬಶೀರ್, ಇದ್ರ ಬಗ್ಗೆ ನೀವೇನಾದರೂ ಹೇಳಲಿಕ್ಕೆ ಬಯಸ್ತೀರಾ? 1 ನಿಮಿಷ ಇದೆ, ನಿಮ್ಗೊಂದು ನಿಮಿಷ, ನನಗೊಂದು ನಿಮಿಷ ಇದೆ. ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ಇದಕ್ಕೆ ಸಂಬಂಧಿಸಿ? ಅವರು ಚೆನ್ನಾಗಿಯೇ ಹೇಳಿದರು ಅದನ್ನು. ಮತ್ತು ಅದನ್ನು ಅವರು ಹೇಳಿದಷ್ಟು ಪರಿಣಾಮಕಾರಿಯಾಗಿ ನನಗೆ ಹೇಳಲಿಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ. ಅವರು ಚೆನ್ನಾಗಿ ಹೇಳಿದರು. ಎಸ್, ಕೊನೆಯದಾಗಿ ಹೇಳಬೇಕಾಗಿರೋದು ಇಷ್ಟೇ. ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಸುಮಾರು 180 ಜನ ಕೂತಿದ್ದಂಗೆ ಕಾಣಿಸ್ತಾ ಇದೆ ನನಗೆ. ಕನ್ನಡತಿನಲ್ಲಿ ನಾವು ಪತ್ರಕರ್ತರ ಲೆಕ್ಕ ಹಾಕ್ತೀವಿ ಎಷ್ಟು ಜನರು ಸೇರಿದ್ದಾರೆ ಅಂತ. ನೀವು 180 ಮಂದಿನೂ ಕೂಡ ಈ ಪುಸ್ತಕವನ್ನು ಖರೀದಿಸಿ ಓದಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ನೀವು ಈ ಸೆಷನ್ನಲ್ಲಿ ಭಾಗವಹಿಸಿದ್ದು ಅಪೂರ್ಣ ಆಗುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ನಾವು ಪ್ರಶ್ನೆಗಳನ್ನು ಎತ್ತಿದ್ದೀವಿ ಅದಕ್ಕೆ ಸಂಬಂಧಿಸಿದ ಒಂದು ಅದ್ಭುತವಾದಂತಹ ಗ್ರಹಿಕೆ ನಿಮಗೆ ಸಿಗಬೇಕು ಅಂತ ಹೇಳಿ ಆದರೆ ಈ ಕಾದಂಬರಿಯನ್ನು ನೀವು ಓದಬೇಕಾಗುತ್ತೆ. ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಬ್ಯಾರಿ ಮಾತೃಭಾಷೆಯ ಲೇಖಕರು ಬರೀತಾ ಇರುವಂತಹ ಕನ್ನಡದ ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ಅಥವಾ ನಾಟಕಗಳಿರ್ಬೋದು, ಯಾವುದೇ ಇರ್ಬೋದು, ಇದು ಪ್ರತಿ ಒಂದು ಕೂಡ ಇವತ್ತೇನು ಮಂಗಳೂರಿನಲ್ಲಿ ಏನು ನಡೀತದೆ ಅದು ಇಡೀ ಕರ್ನಾಟಕದಲ್ಲಿ ನಾಳೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತದೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ನಾವು ಏನು ಮಂಗಳೂರಿನಲ್ಲಿ ಏನು ಪ್ರಯೋಗಗಳು ನಡೀತದೆ, ನೀವೆಲ್ಲ ಹೊರಗಡೆ ಕೂತವ್ರು ಹೇಳ್ತಾ ಇರ್ತೀರಿ ದಕ್ಷಿಣ ಕನ್ನಡ ಪ್ರಯೋಗಶಾಲೆ ಅಂತ ಹೇಳ್ಬಿಟ್ಟು. ಆ ಪ್ರಯೋಗಶಾಲೆ ವಿಸ್ತರಿಸ್ತಾ ಹೋಗುತ್ತೆ. ಹಾಗೆ ವಿಸ್ತರಿಸ್ತಾ ಹೋಗದ ಹಾಗೆ ತಡೆಯುವಂತಹ ಒಳಮನಸ್ಸು ನಿಮಗೇನಾದರೂ ಇದ್ದರೆ ದಯವಿಟ್ಟು ಈ ಕಾದಂಬರಿಯನ್ನು ನೀವು ತಕ್ಷಣ ಓದಬೇಕಾಗುತ್ತೆ. ಇಷ್ಟು ಹೇಳ್ತಾ ಬಶೀರ್ ಒಂದು ಒಳ್ಳೆಯ ಓದನ್ನು ನನಗೆ ಒಬ್ಬ ಓದುಗನಾಗಿ ನಾನು ಹೇಳಬೇಕಾಗಿರೋದು ಇದು ಬರೀ ನಿರೂಪಕನಾಗಿ ನಾನು ಹೇಳ್ತಾ ಇಲ್ಲ. ಒಂದು ಒಳ್ಳೆಯ ಓದನ್ನು, ಈ ಕಾದಂಬರಿಯ ಓದನ್ನು ಒದಗಿಸಿಕೊಟ್ಟಿದ್ದಾರೆ. ಥ್ರಿಲ್ಲರ್ ಕಾದಂಬರಿ ಥರ ಓದಿಸ್ಕೊಂಡು ಹೋಗುತ್ತೆ. ನೀವು ಬಹುಶಃ ಶುರು ಮಾಡಿದರೆ ಬಹುಶಃ ನಿಮಗೆ ಸಮಯ ಇದೆ ಅಂತ ಹೇಳಿ ಆದರೆ ನೀವು 2 ಗಂಟೆ ಕೂತ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಓದಲೇಬೇಕು ಅನ್ನುವಂಥ ಒತ್ತಡವನ್ನು ಕ್ರಿಯೇಟ್ ಮಾಡುವಂತಹ ಕಾದಂಬರಿ. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬ್ಯಾಂಗ್ಳೂರ್ ಲಿಟ್ ಫೆಸ್ಟ್ನವರಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿದ್ದೀವಿ. ನಮಸ್ಕಾರ.